ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯಕ್ಕೆ ಅಗತ್ಯ ಕಲ್ಲಿದ್ದಲು ಪೂರೈಕೆ, ನಬಾರ್ಡ್ ಅನುದಾನ ಹೆಚ್ಚಳಕ್ಕೆ ಕೇಂದ್ರದಿಂದ ಪೂರಕ ಸ್ಪಂದನೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕೃಷಿ ತಂತ್ರಜ್ಞಾನ, ಆಹಾರ ಭದ್ರತೆ, ಸಂಸ್ಕರಣೆ ವಲಯಗಳಲ್ಲಿ ಡೆನ್ಮಾರ್ಕ್ನೊಂದಿಗೆ ಸಹಕಾರ ವೃದ್ಧಿ, ಪ್ರಧಾನಿ ನರೇಂದ್ರ ಮೋದಿ. ಪೊಲೀಸ್ ಇಲಾಖೆ ಬಲವರ್ಧನೆಗೆ ಅಗತ್ಯ ಕ್ರಮ, ತಂತ್ರಜ್ಞಾನ ಬಳಕೆಗೆ ಒತ್ತು, ನೇಮಕಾತಿ ಪ್ರಕ್ರಿಯೆ ಪಾರದರ್ಶಕ, ಸಚಿವ ಆರಗ ಜ್ಞಾನೇಂದ್ರ. ಮಹಿಳಾ ಸಶಕ್ತೀಕರಣಕ್ಕೆ ಕೇಂದ್ರದ ಆದ್ಯತೆ, ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ವಿಶೇಷ ಗಮನ, ಜೆಪಿ ನಡ್ಡಾ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕಲ್ಲಿದ್ದಲು ಕೊರತೆ ಉಂಟಾಗಿದ್ದು, ಬೇಡಿಕೆಗೆ ತಕ್ಕಂತೆ ಅಗತ್ಯ ಪ್ರಮಾಣದ ಕಲ್ಲಿದ್ದಲು ಪೂರೈಸುವಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ದೆಹಲಿ ಭೇಟಿ ಬಳಿಕ ಬೆಂಗಳೂರಿಗೆ ಆಗಮಿಸಿದ ಅವರು ಸುದ್ದಿಗಾರರೊಂದಿಗೆ ರಾಜ್ಯಕ್ಕೆ ಸದ್ಯ 10 ರೇಖೆಗಳಷ್ಟು ಕಲ್ಲಿದ್ದಲು ಪೂರೈಕೆಯಾಗಿದ್ದು, ಇದರ ಪ್ರಮಾಣ 14 ರೇಖೆಗಳಿಗೆ ಏರಿಕೆಯಾದರೆ ಸದ್ಯ ಬೇಡಿಕೆಗೆ ಸರಿಹೊಂದಲಿದೆ. ಕ್ರಮ ವಹಿಸುವುದಾಗಿ ಕೇಂದ್ರ ಸಂಸದೀಯ ವ್ಯವಹಾರ ಹಾಗೂ ಕಲ್ಲಿದ್ದಲು ಖಾತೆ ಸಚಿವರಾದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಎಂದರು. 2 ಹಂತಗಳಲ್ಲಿ ರಾಜ್ಯಕ್ಕೆ 32,000 ಮೆಟ್ರಿಕ್ ಟನ್ ಅಗತ್ಯವಿದ್ದು, ಅದನ್ನು ವ್ಯವಸ್ಥಿತವಾಗಿ ಒದಗಿಸುವ ಭರವಸೆ ದೊರೆತಿದೆ. 10,000 ಮೆಟ್ರಿಕ್ ಟನ್ ಕಲ್ಲಿದ್ದಲು ತುರ್ತು ಪೂರೈಕೆಯಾಗಲಿದ್ದು, ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದರು. ರಾಜ್ಯದಲ್ಲಿ ಬರುವ ಡಿಸೆಂಬರ್ ವೇಳೆಗೆ ಮೊದಲ ಡೋಸ್ ಕೊರೋನಾ ಲಸಿಕೆ ಪ್ರಮಾಣವನ್ನು 90% ಏರಿಸುವ ಗುರಿ ಹೊಂದಲಾಗಿದೆ. ಅದೇ ರೀತಿ 38% ಎರಡನೇ ಡೋಸ್ ವಿತರಿಸಲಾಗಿದ್ದು, ಆ ಪ್ರಮಾಣವನ್ನು 70% ಏರಿಸುವ ಉದ್ದೇಶವಿದ್ದು, ಕೇಂದ್ರದಿಂದ ಅಗತ್ಯ ಲಸಿಕೆ ಪೂರೈಕೆಗೆ ಕ್ರಮ ವಹಿಸುವುದಾಗಿ ಸಚಿವರು ತಿಳಿಸಿದ್ದಾರೆ ಎಂದು ವಿವರಿಸಿದರು. ನಬಾರ್ಡ್ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ಅನುದಾನ ಒದಗಿಸುವಂತೆ ಹಣಕಾಸು ಸಚಿವರಿಗೆ ಮನವಿ ಮಾಡಲಾಗಿದೆ. ಅವರಿಂದಲೂ ಪೂರಕ ಸಹಕಾರದ ಭರವಸೆ ದೊರೆತಿದೆ ಎಂದು ಹೇಳಿದರು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಇನ್ನು ಹಣಕಾಸಿನ ಸಚಿವರಿಗೆ ನಾನು ಅವರು ಒಂದು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಈ GST ಬಗ್ಗೆ, ರೀಸ್ಟ್ರಕ್ಚರಿಂಗ್ ಬಗ್ಗೆ, ಹೆಚ್ಚಿನ ಆದಾಯವನ್ನು ತರೋ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ, ಟ್ಯಾಕ್ಸೇಷನ್ ಬಗ್ಗೆ ಒಂದು ಗ್ರೂಪ್ ಆಫ್ ಮಿನಿಸ್ಟರ್ ಅಧ್ಯಕ್ಷರು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ಭೇಟಿಯಾಗಿದೆ. ಮತ್ತು ಕೆಲವು ನಬಾರ್ಡ್ ಸ್ಕೀಮ್ಗಳಿಗೆ ಹೆಚ್ಚಿನ ಒಂದು ಸಾಲವನ್ನು ಕೊಡಬೇಕನ್ನೋ ಕೆಲವು ಬೇಡಿಕೆ ಇದ್ದರೆ ನನಗೆ ಕೂಡ ಒಪ್ಪಿಗೆ ಕೊಟ್ಟು ನಬಾರ್ಡಿಗಾಗಲೇ ಸೂಚನೆ ಕೂಡ ಕೊಟ್ಟಿದೆ. ಇನ್ನು ಮೂರನೇದಾಗಿ ಇವತ್ತು ವಿಶೇಷವಾಗಿ ಕಲ್ಲಿದ್ದಲು ಇಡೀ ವಿಶ್ವದಲ್ಲಿ ಶಾರ್ಟೇಜ್ ಆಗ್ತಾಯಿದೆ. ಅದೇ ರೀತಿ ಭಾರತ ದೇಶದಲ್ಲಿ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ನಮ್ಮ ಕಲ್ಲಿದ್ದಲು ಕಡಿಮೆ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ನಾವು ಗಣಿ ಮತ್ತು ಕೋಲ್ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ನಮ್ಮ ಬೇಡಿಕೆಗಳಲ್ಲಿವೆ. ಒಟ್ಟು ನಮಗೆ ಸುಮಾರು 10 ರ್ಯಾಕು ಏರಿ ಬರ್ತಾಯಿದೆ. ಅದನ್ನು 14ಕ್ಕೆ ಏರ್ಸಿದ್ರೆ ನಮಗೆ ಎಲ್ಲ ಸರಿದೂಗ್ತದೆ ಅನ್ನೋಂಥದ್ದನ್ನು ಕೂಡ ಹೇಳ್ತೇನೆ. ಅದಕ್ಕೆ ಸಂಬಂಧಪಟ್ಟಂಥ 2-3 ಮೈನ್ಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕರೆದು ಮೀಟಿಂಗ್ ಮಾಡಿ ಆ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರ ಕರ್ನಾಟಕಕ್ಕೆ ಕಲ್ಲಿದ್ದಲು ಶಾರ್ಟೇಜ್ ನೋಡ್ಕೊಳ್ತೀವಿ ಅನ್ನೋ 3 ದಿನಗಳ ಭಾರತ ಭೇಟಿಗಾಗಿ ಆಗಮಿಸಿರುವ ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡೆರಿಕ್ಸನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ನಡೆದ ಸಭೆಯ ಬಳಿಕ ಉಭಯ ದೇಶಗಳ ನಡುವೆ ಜ್ಞಾನಾರ್ಜನೆ, ಅನ್ವೇಷಣೆಯ ಜೊತೆಗೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ IISc ಹಾಗೂ ಡೆನ್ಮಾರ್ಕ್ ನಡುವೆ ಪರಿಸರ ರಕ್ಷಣೆ ಮತ್ತು ಮೂಲ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು 4 ಒಡಂಬಡಿಕೆಗಳಿಗೆ ಸಾಕ್ಷಿಯಾದರು. आपसी संबंधों के सभी पहलुओं पर चर्चा और हरित कार्य का अवसर होगा. दोनों देश परस्पर हित के क्षेत्रीय और बहुपक्षीय वर्चुअल शिखर सम्मेलन में भारत और डेनमार्क ने हरित कार्य नीतिक साझेदारी गठित की थी. फ्रेडरिक्सन समाज के प्रबुद्ध सदस्यों और छात्रों से भी बातचीत करेंगे.
ग्रीन स्ट्रेटेजिक पार्टनरशिप ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಉಭಯ ದೇಶಗಳ ನಡುವೆ ಚರ್ಚೆ ನಡೆಸಲಾಗಿದೆ. ಇಂಧನ, ಆಹಾರ ಸಂಸ್ಕರಣೆ, ಯಂತ್ರೋಪಕರಣ, ಕೈಗಾರಿಕೆ ಸೇರಿದಂತೆ ಇನ್ನಿತರೆ ಕ್ಷೇತ್ರಗಳಲ್ಲಿ ಭಾರತದೊಂದಿಗೆ ಕಾರ್ಯನಿರ್ವಹಣೆ ಮಾಡುತ್ತಿದೆ. ಮೇಕ್ ಇನ್ ಇಂಡಿಯಾವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಡೆನ್ಮಾರ್ಕ್ ತನ್ನದೇ ಆದ ಕೊಡುಗೆ ನೀಡುತ್ತಿದೆ ಎಂದರು. ಭಾರತ ಆರೋಗ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಗ್ಗುರುತು ಪಡೆಯುತ್ತಿದೆ. ಕೃಷಿ, ತಂತ್ರಜ್ಞಾನ, ಆಹಾರ ಭದ್ರತೆ, ಆಹಾರ ಸಂಸ್ಕರಣೆ ಸೇರಿ ಇನ್ನಿತರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಲು ಡೆನ್ಮಾರ್ಕ್ನೊಂದಿಗೆ ಮುಂದುವರಿಯಲು ಬದ್ಧರಾಗಿದ್ದೇವೆ ಎಂದರು. क्लाइमेट चेंज के विषय पर सहयोग बढ़ाने के लिए अपनी प्रतिबद्धता को भी दोहराया. डेनिश कंपनियों के लिए भारत नया नहीं है. एनर्जी, फूड प्रोसेसिंग, लॉजिस्टिक्स, इंफ्रास्ट्रक्चर, मशीनरी, सॉफ्टवेयर आदि अनेक क्षेत्रों में डेनिश कंपनियां लंबे समय से भारत में काम कर रही है. उन्होंने न सिर्फ मेक इन इंडिया बल्कि मेक इन इंडिया फॉर द वर्ल्ड को सफल बनाने में महत्वपूर्ण योगदान दिया है. भारत की प्रगति के लिए जो हमारा विजन है, जिस स्केल और स्पीड से हम आगे बढ़ना चाहते हैं, उसमें डेनिश एक्सपर्टाइज और डेनिश टेक्नोलॉजी बहुत महत्वपूर्ण भूमिका अदा कर सकते. ಮೆಟ್ಟೆ ಫ್ರೆಡೆರಿಕ್ಸನ್ ಉಭಯ ದೇಶಗಳ ಸಂಬಂಧ ವೃದ್ಧಿಗೆ ಪೂರಕ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಕೃಷಿ, ಆರೋಗ್ಯ ಸೇರಿ ಹಲವು ವಲಯಗಳಿಗೆ ಭಾರತದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು. Last year, virtually, unfortunately, because we were not able to meet physically as we are today, we agreed on a very ambitious green strategic partnership. ಇದಕ್ಕೂ ಮುನ್ನ ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡೆರಿಕ್ಸನ್ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು. ಸಶಸ್ತ್ರ ಪಡೆಗಳಿಂದ ಅವರು ಗೌರವ ವಂದನೆ ಸ್ವೀಕರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಮೆಟ್ಟೆ ಫ್ರೆಡೆರಿಕ್ಸನ್ ಅವರಿಗೆ ಪರಿಚಯಿಸಿದರು. ಬಳಿಕ ಅವರು ಕಳೆದ ವರ್ಷ ಉಭಯ ದೇಶಗಳು ಹಸಿರು ಕಾರ್ಯತಂತ್ರ ಕುರಿತು ಒಡಂಬಡಿಕೆ ಮಾಡಿಕೊಂಡಿವೆ. ಪುನರ್ ಬಳಕೆ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ತಮ್ಮ ಆದ್ಯತೆಯಾಗಿದೆ. ಈ ಮಹತ್ವಾಕಾಂಕ್ಷೆಯ ಜವಾಬ್ದಾರಿಯನ್ನು ಉತ್ತಮವಾಗಿ ನಿಭಾಯಿಸುವ ಜೊತೆಗೆ ಜಾಗತಿಕವಾಗಿಯೂ ಇದನ್ನು ವಿಸ್ತರಿಸಬೇಕು ಎನ್ನುವ ಆಶಯ ತಮ್ಮದಾಗಿದೆ ಎಂದು ಹೇಳಿದರು. And what we see is a very ambitious Indian government who really wants to take a great responsibility when it comes to the green transition in India. ಬಳಿಕ ಮೆಟ್ಟೆ ಫ್ರೆಡೆರಿಕ್ಸನ್ ಅವರು ರಾಜ್ಘಾಟ್ಗೆ ತೆರಳಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಸಮಾಧಿಗೆ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಫ್ರೆಡೆರಿಕ್ ಅವರಿಗೆ ಗಾಂಧೀಜಿ ಕುರಿತ ಪುಸ್ತಕ ಹಾಗೂ ಪುತ್ಥಳಿಯನ್ನು ನೀಡಿ ಗೌರವಿಸಲಾಯಿತು. ಕರಾವಳಿ ಭದ್ರತಾ ವಲಯದಲ್ಲಿ ಭಾರತ ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ಇಂದು ಭಾರತೀಯ ಕರಾವಳಿ ರಕ್ಷಣಾ ಸಂಸ್ಥೆಯ ಸಮಾರಂಭದಲ್ಲಿ ವಿವಿಧ ಸೇವಾ ಪದಕಗಳನ್ನು ನೀಡಿ ಗೌರವಿಸಿದರು. पास आज 150 जहाज 66 विमान हैं और ये दुनिया की सबसे बेहतरीन समुद्री सेनाओं में से एक है और अपना महत्वपूर्ण स्थान बना चुकी है. रक्षा मंत्री ने कहा कि समुद्री सुरक्षा को सुनिश्चित किए बिना आंतरिक और बाहरी सुरक्षा फ्रेमवर्क बनाना किसी भी सूरत में संभव नहीं है. ಬಳಿಕ ಅವರು ಕರಾವಳಿ ಭದ್ರತೆಗೆ ಸರ್ಕಾರ ಆದ್ಯತೆ ನೀಡಿದ್ದು, ಇದರಿಂದ ಪ್ರಾದೇಶಿಕ ಸಹಕಾರ ವ್ಯಾಪ್ತಿ ವಿಸ್ತರಣೆಯಾಗುತ್ತದೆ, ಪ್ರಾದೇಶಿಕ ಭದ್ರತೆಗೂ ಸಹಕಾರಿಯಾಗಿದೆ ಎಂದು ಹೇಳಿದರು. ಕರಾವಳಿ ರಕ್ಷಣಾ ಸಂಸ್ಥೆ ಕಾರ್ಯನಿರ್ವಹಣೆಯಿಂದ ಸಾಕಷ್ಟು ಅನುಕೂಲಗಳಾಗಿದ್ದು, ಹಲವಾರು ಜೀವ ರಕ್ಷಿಸಲು ಸಾಧ್ಯವಾಗಿದೆ. ಸಾಗರ ವಲಯದ ಸಹಕಾರಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡಿದೆ ಎಂದು ಅವರು ಹೇಳಿದ್ದಾರೆ. ಆಂತರಿಕ ಮತ್ತು ಬಾಹ್ಯ ಭದ್ರತೆಗೆ ಸಾಗರ ವಲಯದ ರಕ್ಷಣೆ ಅತ್ಯಂತ ಅಗತ್ಯವಾಗಿದೆ. ಸಾಗರ ಪ್ರದೇಶವನ್ನು ಮಾಲಿನ್ಯ ಮುಕ್ತಗೊಳಿಸುವ ಜೊತೆಗೆ ಆರ್ಥಿಕ ಕ್ಷೇತ್ರದ ದೃಷ್ಟಿಯಿಂದ ಅಭಿವೃದ್ಧಿ ಅಗತ್ಯವಿದೆ ಎಂದು ತಿಳಿಸಿದರು.
ಕರಾವಳಿ ರಕ್ಷಣಾ ಪಡೆ 6 ಹಡಗುಗಳ ಮೂಲಕ ಆರಂಭವಾಗಿದ್ದು ಇಂದು 150 ಹಡಗುಗಳು 66 ಯುದ್ಧ ವಿಮಾನಗಳನ್ನು ಒಳಗೊಂಡ ಜಗತ್ತಿನ ಅತಿದೊಡ್ಡ ಕಡಲು ವಲಯದ ರಕ್ಷಣಾ ಪಡೆಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. प्रधानमंत्री नरेंद्र मोदी जी के विजन सागर यानी सिक्योरिटी एंड ग्रोथ फॉर ऑल इन द रीजन में यह उद्देश्य भली भांति स्पष्ट होता है. ಉಡುಪಿಯಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ನೂತನ ಪೊಲೀಸ್ ವಸತಿ ಸಮುಚ್ಚಯವನ್ನು ಗೃಹ ಸಚಿವ ಆರಗ ಜ್ಞಾನೇಂದ್ರ ಇಂದು ಲೋಕಾರ್ಪಣೆ ಮಾಡಿದರು. ಶಾಸಕ ರಘುಪತಿ ಭಟ್, ಪಶ್ಚಿಮ ವಲಯ ಪೊಲೀಸ್ ಮಹಾನಿರೀಕ್ಷಕ ದೇವಜ್ಯೋತಿ ರೇ, ಜಿಲ್ಲಾಧಿಕಾರಿ ಕೋರ್ಮಾರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಆರಗ ಜ್ಞಾನೇಂದ್ರ ರಾಜ್ಯದಲ್ಲಿ 2025ರೊಳಗೆ 10,000 ಪೊಲೀಸ್ ವಸತಿ ಗೃಹ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದ್ದು 100 ಹೊಸ ಠಾಣೆಗಳ ನಿರ್ಮಾಣ, 140 ಠಾಣೆಗಳನ್ನು ಮೇಲ್ದರ್ಜೆಗೇರಿಸಲಾಗುತ್ತದೆ. ಇಲಾಖೆ ಬಲವರ್ಧನೆಗೆ ಅಗತ್ಯ ಕ್ರಮ ಕೈಗೊಳ್ಳುತ್ತಿದ್ದು ಆಧುನಿಕ ತಂತ್ರಜ್ಞಾನ ಬಳಕೆ ಮೂಲಕ ಸೈಬರ್ ಅಪರಾಧ ಸೇರಿದಂತೆ ಹಲವು ಅಪರಾಧ ಚಟುವಟಿಕೆಗಳ ನಿಯಂತ್ರಣಕ್ಕೆ ಒತ್ತು ನೀಡಲಾಗಿದೆ ಎಂದರು. ಇಲಾಖೆಯಲ್ಲಿ ನಡೆಯುತ್ತಿರುವ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿದೆ ಎಂದ ಅವರು, ಮಾದಕ ವಸ್ತುಗಳ ನಿಯಂತ್ರಣ ಸವಾಲಾಗಿದ್ದು ಅದನ್ನು ಸಮರ್ಪಕವಾಗಿ ನಿರ್ವಹಿಸಲು ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಲಾಗಿದೆ. ವಿಧಿವಿಜ್ಞಾನ ರಾಜ್ಯದ ಸಿಬ್ಬಂದಿಯನ್ನು ತರಬೇತಿಗಾಗಿ ಗುಜರಾತ್ಗೆ ಕಳುಹಿಸಲಾಗುತ್ತಿದೆ ಎಂದರು. ಮೊನ್ನೆ ದಿನ ಅನುಮೋದನೆಯನ್ನು ಕೂಡ ನಮ್ಮ ಸರ್ಕಾರ ಅವರಿಗೆ ಕೊಟ್ಟಿದೆ. ನಮ್ಮ ಗುಜರಾತ್ ಸರ್ಕಾರದ ಜೊತೆನೂ ಕೂಡ ನಾವು MOU ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕೆಲವು ಸಿಬ್ಬಂದಿಯನ್ನು ಅಲ್ಲಿಗೆ ತರಬೇತಿಗೋಸ್ಕರ ಕಳಿಸ್ತಾ ಇದ್ದೀವಿ. ಆ ವಿಭಾಗವನ್ನು ಗಟ್ಟಿಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಭ್ರಷ್ಟಾಚಾರ ತಡೆಗಾಗಿಯೇ ಐಟಿ ಮತ್ತು ಇಡಿ ಇಲಾಖೆಗಳಿದ್ದು ಅವುಗಳ ಕಾರ್ಯನಿರ್ವಹಣೆ ಹಿಂದೆ ಸರ್ಕಾರದ ಹಿಡಿತ ಇರುವುದಿಲ್ಲ ಎಂದು ವಸತಿ ಮತ್ತು ಮೂಲಸೌಲಭ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಸರ್ಕಾರ ಆಡಳಿತದಲ್ಲಿದ್ದರೂ ಐಟಿ ಇಡಿ ತಮ್ಮ ಬಳಿ ಇರುವ ಮಾಹಿತಿ ಆಧರಿಸಿ ಭ್ರಷ್ಟಾಚಾರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಕೈಗೊಳ್ಳುವುದು ಸಹಜ ಪ್ರಕ್ರಿಯೆ ಎಂದರು. ಯಾವ ರೀತಿ ಕ್ರೋಢೀಕರಿಸಿ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ. ಅದಕ್ಕೆ ಈಗಾಗಲೇ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಕೂಡ ಶಿವಮೊಗ್ಗದಿಂದ ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ಇದೊಂದು ಸಹಜವಾದ ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ಬಣ್ಣ ಮತ್ತೊಂದು ಲೇಪ ಮಾಡಿ ಡ್ರೆಸ್ ಮಾಡೋದು ಬೇಡ. ಯಾವುದೇ ಸರ್ಕಾರ ಇದ್ರೂ ಕೂಡ ಸರ್ಕಾರದ ಅಂಗಡಿಯಲ್ಲಿ ಈ ಸಂಸ್ಥೆಗಳಿಲ್ಲ. ಈ ಸಂಸ್ಥೆಗಳಿಗೆ ಯಾರು ತಪ್ಪು ಮಾಡ್ತಾರೋ ಅಂಥವು ಯಾವ ಪಾರ್ಟಿಯವರಾಗಿದ್ರು ಕೂಡ ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದ್ರಿಂದ ಇಂಥ ಭ್ರಷ್ಟಾಚಾರಗಳನ್ನ ತಡೆಗಟ್ಟತಕ್ಕಂಥದಕ್ಕೇನೆ ಐಟಿ ಇಲಾಖೆ ಇರೋದು, ಇಡಿ ಇಲಾಖೆ ಇರೋದು. ಇದನ್ನ ಚುರುಕುಗೊಳಿಸ್ತಕ್ಕಂಥ ಕೆಲಸವನ್ನ ಯಾವ ಸರ್ಕಾರ ಇರ್ತದೋ ಆ ಸರ್ಕಾರ ಇವತ್ತು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಯಾವುದೇ ಮುಲಾಜಿಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಅದಲ್ಲ. ಇದು ತಪ್ಪು ಮಾಡಿದವರು ತಪ್ಪೇ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಜಂಬೂ ಸವಾರಿಗೆ ಅರಮನೆ ಆವರಣದಲ್ಲಿ ಅಂತಿಮ ಹಂತದ ತಾಲೀಮು ಇಂದು ನಡೆಯಿತು. ಜಂಬೂ ಸವಾರಿಗೆ ಕೆಲವೇ ದಿನಗಳು ಬಾಕಿ ಇದ್ದು ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯು ಸೇರಿದಂತೆ 8 ಆನೆಗಳ ತಂಡ ಮಂಗಳವಾದ್ಯಗಳೊಂದಿಗೆ ತಾಲೀಮು ನಡೆಸಿದವು. ಇದೇ ಸಂದರ್ಭದಲ್ಲಿ 3ನೇ ದಿನದ ಪೂಜಾ ವಿಧಿವಿಧಾನಗಳಲ್ಲಿ ಧನಂಜಯ ಹಾಗೂ ಅಶ್ವತ್ಥಾಮ ಆನೆಗಳು ಅರಮನೆ ಪೂಜೆಯಲ್ಲಿ ಪಾಲ್ಗೊಂಡವು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ದೇಶದ ಮಹಿಳೆಯರನ್ನು ಸಶಕ್ತಗೊಳಿಸಲು ಹಲವಾರು ಕಾರ್ಯಕ್ರಮಗಳನ್ನು ನೀಡುತ್ತಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ. ಮಣಿಪುರದ ಇಂಫಾಲದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಅವರು, ಬೀರೇನ್ ಸಿಂಗ್ ನೇತೃತ್ವದಲ್ಲಿ ಮಣಿಪುರ ಪ್ರಗತಿ ಪಥದತ್ತ ಸಾಗಿದೆ ಎಂದು ಶ್ಲಾಘಿಸಿದರು.
ಪ್ರಧಾನಿ ಮೋದಿಯವರ ಸ್ವಚ್ಛ ಭಾರತ್ ಮಿಷನ್ನಿಂದಾಗಿ ದೇಶದಲ್ಲಿ ಮಹಿಳೆಯರು ಸಶಕ್ತರಾಗಲು ಸಾಧ್ಯವಾಗಿದೆ. ದೇಶಾದ್ಯಂತ 11 ಕೋಟಿಗೂ ಅಧಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡುವ ಮೂಲಕ ಬಯಲು ಶೌಚ ಮುಕ್ತಗೊಳಿಸಲಾಗಿದೆ. ಈ ಮೂಲಕ ಮಹಿಳೆಯರನ್ನು ಸಶಕ್ತಗೊಳಿಸಲಾಗಿದೆ ಎಂದರು. ಮಣಿಪುರದ 10 ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಖಾತೆಗಳಿಗೆ ತಲಾ 5,000 ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಜಮಾ ಮಾಡಿದೆ. ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮಾ ಯೋಜನೆಯನ್ನು ಜಾರಿಗೆ ತಂದು ಬಡವರು ಉಚಿತವಾಗಿ 5 ಲಕ್ಷ ರೂಪಾಯಿವರೆಗೆ ಗುಣಮಟ್ಟದ ಚಿಕಿತ್ಸೆಗಳನ್ನು ಪಡೆದುಕೊಳ್ಳುವಂತೆ ಮಾಡಿದೆ ಎಂದು ಹೇಳಿದರು. ಕಳೆದ ಹಲವು ವರ್ಷಗಳಿಂದ ಮಣಿಪುರ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಬಿಜೆಪಿ ಸರ್ಕಾರ ಕೈಗೊಂಡಿರುವ ಹಲವಾರು ಕಾರ್ಯಕ್ರಮಗಳು ಎಂದು ಹೇಳಿದರು. अपने दैनंदिन जीवन के लिए सूर्योदय और सूर्यास्त का इंतजार करती थी कि जब सूर्यास्त होगा तब अपने नेचुरल नीड्स के लिए वो बाहर जाएंगे। और मणिपुर में भी 2,60,000 इज्जत घर बने हैं, यानी 2,60,000 लोगों को मोदी जी के आशीर्वाद से इम्पावर किया गया, उस परिवार को इम्पावर किया गया। इस बात को आपको समझना है। 42 करोड़ को जनधन अकाउंट में जोड़ा गया और मुझे खुशी है कि मणिपुर में ये अकाउंट होल्डर्स मोर देन 50%, 10 करोड़। ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರಿಂದು ಅರುಣಾಚಲ ಪ್ರದೇಶ ವಿಧಾನಸಭೆಯಲ್ಲಿ ವಿಶೇಷ ಭಾಷಣ ಮಾಡಿದರು. ಅಭಿವೃದ್ಧಿ, ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಶ್ರೀಮಂತಿಕೆಯನ್ನು ಮೆರೆಯುವ ಮೂಲಕ ಅರುಣಾಚಲ ಪ್ರದೇಶ ದೇಶವನ್ನು ಆಕರ್ಷಿಸುತ್ತಿದೆ ಎಂದರು. ಅರುಣಾಚಲ ಪ್ರದೇಶ ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ತಾಣವಾಗಿ ಹೊರಹೊಮ್ಮಿದೆ. ಈ ರಾಜ್ಯವು ದೇಶ ವಿದೇಶಗಳ ಪ್ರವಾಸಿಗರನ್ನು ಆಕರ್ಷಿಸುವ ಮೂಲಕ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಆದ್ಯತೆ ನೀಡಿದೆ. ಇದು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವ ರಾಜ್ಯವಾಗಿದ್ದು ಕಳೆದ ಹಲವು ವರ್ಷಗಳಿಂದ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ರಾಜ್ಯದ ಜನತೆ ಸಾಮಾಜಿಕ ಆರ್ಥಿಕವಾಗಿ ಬೆಳವಣಿಗೆ ಹೊಂದಲು ಪ್ರವಾಸೋದ್ಯಮ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇತ್ತೀಚಿನ ವರ್ಷಗಳಲ್ಲಿ ಅರುಣಾಚಲ ಪ್ರದೇಶ ಸೇರಿದಂತೆ ಈಶಾನ್ಯ ರಾಜ್ಯಗಳು ಪರಿಣಾಮಕಾರಿಯಾಗಿ ಅಭಿವೃದ್ಧಿ ಹೊಂದುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. You all have been making to build on your inherent strength. You can contribute to nation building like no other state can. You have the potential to become the fruit basket of India due to its natural resources and endowments. It can become a global tourism destination because of its ಸ್ವಚ್ಛ ಭಾರತ ಅಭಿಯಾನದಡಿ 75 ಲಕ್ಷ ಕಿಲೋ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿದ್ದು, ಅಭಿಯಾನದ ಯಶಸ್ಸಿಗೆ ಜನರ ಸಹಭಾಗಿತ್ವ ಅಗತ್ಯ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಹೇಳಿದ್ದಾರೆ. ಚಂಡೀಗಢದಲ್ಲಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡ ಅವರು, ಸ್ವಚ್ಛ ಭಾರತ ಕಾರ್ಯಕ್ರಮ ದೇಶದಲ್ಲಿ ಜನಜಾಗೃತಿ ಮೂಡಿಸಿ ಜನರನ್ನು ಒಟ್ಟುಗೂಡಿಸುವ ಉದ್ದೇಶ ಹೊಂದಿದ್ದು, ಏಕ ಬಳಕೆಯ ಪ್ಲಾಸ್ಟಿಕ್ ನಿಯಂತ್ರಣದಲ್ಲಿ ಜನತೆ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಶಬರಿಮಲೆ ಅಯ್ಯಪ್ಪ ಸೇವಾ ಸಂಘದಿಂದ ರಾಜ್ಯದ ದೇವಸ್ಥಾನಗಳ ಸ್ವಚ್ಛತೆಗೆ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಚಿತ್ರನಟ ಸಂಘದ ಗೌರವಾಧ್ಯಕ್ಷ ಎಸ್ ಶಿವರಾಮ್ ಹೇಳಿದ್ದಾರೆ. ಸಂಘವು ಪ್ರಾರಂಭವಾದ 12 ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಶಬರಿಮಲೆ ಯಾತ್ರಾರ್ಥಿಗಳಿಗೆ ಅಗತ್ಯ ನೆರವು ನೀಡುತ್ತಾ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ ಅಭಿಯಾನದಿಂದ ಉತ್ತೇಜನಗೊಂಡು ರಾಜ್ಯದ ಎಲ್ಲಾ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ಕೆ ಕೇರಳದ ಸಂಘ ಸಂಸ್ಥೆಗಳ ಸಹಕಾರವೂ ಇರಲಿದೆ ಎಂದರು. 12 ವರ್ಷಗಳಿಂದ ಸತತವಾಗಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇದರಲ್ಲಿ ಕುಮ್ಮನಂ ರಾಜಗೋಪಾಲ್ ಅಂತ ಹೇಳಿಬಿಟ್ಟು ಅವರು ಗವರ್ನರ್ ಆಗಿದ್ದರು, MP ಆಗಿದ್ದರು. ಅವರು ಇದಕ್ಕೆ ಮೂಲತಃ ಇದನ್ನು ಪ್ರಾರಂಭ ಮಾಡಿದ್ರು. ಈ ಸಮಾಜಮುಖಿ ಕಾರ್ಯಕ್ರಮಗಳು ಯಾತ್ರೆ ಇರುವಾಗ ಶಬರಿಮಲೆಗೆ ಹೋಗುವಾಗ ಮಾತ್ರ ಕಾರ್ಯಕ್ರಮಗಳು ಮಾಡೋದಲ್ಲ, ಬೇರೆ ಸಂದರ್ಭಗಳಲ್ಲೂ ಕೂಡ ನಮ್ಮ ಅಯ್ಯಪ್ಪ ಭಕ್ತರುಗಳು ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಇದು ತುಂಬ ಅತಿ ಅವಶ್ಯಕವಾಗಿರುವಂಥದ್ದು ಈ ಸ್ವಚ್ಛತೆ. ಯಾವಾಗ ಮೋದಿಯವರು ಇದಕ್ಕೆ ಒಂದು ಕರೆ ಕೊಟ್ಟರೋ ಆವಾಗಿಂದ ನಾವು ಆಲೋಚನೆ ಮಾಡೋಕ್ಕೆ ಹೊರಟು ನಾವು ಏನಾದರೂ ಇದರೊಳಗೆ ನಾವು ಸೇರ್ಕೋಬೇಕು, ಏನಾದರೂ ಮಾಡಬೇಕು ಅಂತೇಳಿ. ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ.
ಅಕ್ಟೋಬರ್ 9 ಸ್ವಾತಂತ್ರ್ಯ ಹೋರಾಟಗಾರ ಸೈಫುದ್ದೀನ್ ಕಿಚ್ಲು ಅವರ ಪುಣ್ಯತಿಥಿ. 1919ರಲ್ಲಿ ರೌಲೆಟ್ ಕಾಯ್ದೆ ವಿರುದ್ಧ ನಡೆದ ಪ್ರತಿಭಟನೆಯ ನಾಯಕರಾಗಿದ್ದ ಡಾಕ್ಟರ್ ಕಿಚ್ಲು ನೌಜವಾನ್ ಭಾರತ ಸಭಾದ ಸಂಸ್ಥಾಪಕ ಸದಸ್ಯರಾಗಿದ್ದರು. ಅಮೃತ್ಸರ್ನಲ್ಲಿ ಕಾಶ್ಮೀರಿ ಕುಟುಂಬದಲ್ಲಿ 1888ರಲ್ಲಿ ಜನವರಿ 15ರಂದು ಜನಿಸಿದ ಡಾಕ್ಟರ್ ಕಿಚ್ಲು ಲಂಡನ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದ ನಂತರ ಜರ್ಮನಿಯಲ್ಲಿ ಪಿಎಚ್ಡಿ ಪೂರೈಸಿದರು. ಭಾರತದಲ್ಲಿನ ವಸಾಹತುಶಾಹಿಯ ಪರಿಸ್ಥಿತಿ ಕುರಿತು ಚರ್ಚಿಸಲು ವೇದಿಕೆ ಕಲ್ಪಿಸಿದ್ದ ಮಜ್ಲಿಸ್ನಲ್ಲಿ ಕಿಚ್ಲು ಸಕ್ರಿಯರಾಗಿದ್ದರು. 1919ರಲ್ಲಿ ಭಾರತಕ್ಕೆ ಹಿಂದಿರುಗಿ ಅಮೃತಸರದಲ್ಲಿ ವಕೀಲಿ ವೃತ್ತಿ ಪ್ರಾರಂಭಿಸಿದ ಅವರು ಮಹಾತ್ಮ ಗಾಂಧಿಯಿಂದ ಪ್ರಭಾವಿತರಾಗಿದ್ದರು. 1919ರ ಮಾರ್ಚ್ನಲ್ಲಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ರೌಲೆಟ್ ಕಾಯ್ದೆಯನ್ನು ಜಾರಿಗೆ ತಂದಿತು. ಮೊಕದ್ದಮೆ ನಡೆಸದೆ ಜನರನ್ನು ಜೈಲಿಗೆ ಕಳುಹಿಸುವ ಅಧಿಕಾರ ನೀಡಿದ್ದ ಕಾಯ್ದೆಗೆ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಈ ಕಾನೂನನ್ನು ವಿರೋಧಿಸುವ ನಾಯಕರ ಜೊತೆ ಡಾಕ್ಟರ್ ಕಿಚ್ಲು ಕೈಜೋಡಿಸಿದರು. 1919ರ ಮಾರ್ಚ್ 30ರಂದು ಸುಮಾರು 30,000 ಜನ ಸೇರಿದ್ದ ಸಾರ್ವಜನಿಕ ಸಭೆಯಲ್ಲಿ ಡಾಕ್ಟರ್ ಕಿಚ್ಲು ಭಾಷಣ ಮಾಡಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಹಿಂಸಾತ್ಮಕ ಚಳುವಳಿ ಅಮೃತ್ಸರದ ಬೀದಿಗಳಲ್ಲಿ ಸರ್ಕಾರದ ವಿರುದ್ಧ ಮೆರವಣಿಗೆ ನಡೆಸಿದಾಗ ಅವರನ್ನು ಬಂಧಿಸಿ ಧರ್ಮಶಾಲಾದ ಕಾರಾಗೃಹದಲ್ಲಿ ಇಡಲಾಯಿತು. 1919ರ ಏಪ್ರಿಲ್ 13ರಂದು ಅವರ ಬಂಧನವನ್ನು ವಿರೋಧಿಸಿ ಜಲಿಯನ್ ವಾಲಾಬಾಗ್ನಲ್ಲಿ ಪ್ರತಿಭಟನಾ ಸಭೆ ನಡೆಯಿತು. ಸಭೆ ನಡೆಯುತ್ತಿರುವಾಗಲೇ ಬ್ರಿಗೇಡಿಯರ್ ಜನರಲ್ ಡಯರ್ ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸುವ ಆದೇಶ ನೀಡಿದನು. 1650 ಗುಂಡುಗಳ ಮಳೆ ಸುರಿಸಿದ ಪೊಲೀಸರ ಗೋಲಿಬಾರ್ನಲ್ಲಿ ಸುಮಾರು 1,000 ಜನರು ಹತರಾದರು. ಬ್ರಿಟಿಷ್ ಸರ್ಕಾರ ಡಾಕ್ಟರ್ ಕಿಚ್ಲು ಅವರನ್ನು 1919ರ ಡಿಸೆಂಬರ್ನಲ್ಲಿ ಬಿಡುಗಡೆ ಮಾಡಿತು. ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ವಿರೋಧಿಸಿದ್ದ ಅವರಿಗೆ 1952ರಲ್ಲಿ ಲೆನಿನ್ ಶಾಂತಿ ಪುರಸ್ಕಾರ ದೊರೆಯಿತು. ಡಾಕ್ಟರ್ ಕಿಚ್ಲು ಹೃದಯಾಘಾತದಿಂದ 1963ರ ಅಕ್ಟೋಬರ್ 9ರಂದು ನಿಧನರಾದರು. 1942 ಅಕ್ಟೋಬರ್ 9ರಂದು ಪಂಜಾಬ್ನ ಸ್ವಾತಂತ್ರ್ಯ ಹೋರಾಟಗಾರ್ತಿ ಸತ್ಯವತಿ ದೇವಿ ಲಾಹೋರ್ ಜೈಲಿನಲ್ಲಿ ಬ್ರಿಟಿಷ್ ಧ್ವಜವನ್ನು ತೆಗೆದು ಕಾಂಗ್ರೆಸ್ ಧ್ವಜವನ್ನು ಹಾರಿಸುವ ಸಾಹಸ ಕಾರ್ಯವನ್ನು ಮಾಡಿದ್ದರು. ಬಿಜಲಿ ಮತ್ತು ಮಾತಾಜಿ ಎನ್ನುವ ಹೆಸರಿನಿಂದ ಜನಪ್ರಿಯವಾಗಿದ್ದ ಸತ್ಯವತಿ ದೇವಿ ಅವರನ್ನು 3 ಮಕ್ಕಳ ಜೊತೆ 1942ರ ಆಗಸ್ಟ್ 26ರಂದು ಬಂಧಿಸಲಾಗಿತ್ತು. ಅಕ್ಟೋಬರ್ 9ರ ಬೆಳಿಗ್ಗೆ ಮಹಿಳಾ ಜೈಲಿನಲ್ಲಿ ಕಾಂಗ್ರೆಸ್ ಧ್ವಜ ಹಾರಿಸಿದ ನಂತರ ಅವರನ್ನು ಒಂಟಿಯಾಗಿ ಸೆರೆಯಲ್ಲಿಡಲಾಗಿತ್ತು. ಸ್ವಾಮಿ ಶ್ರದ್ಧಾನಂದ ಅವರ ಮೊಮ್ಮಗಳಾಗಿದ್ದ ಸತ್ಯವತಿ ದೇವಿ ಅವರ ಪುತ್ರ ಕೃಷ್ಣಕಾಂತ್ ಸ್ವಾತಂತ್ರ್ಯ ನಂತರ ದೇಶದ ಉಪರಾಷ್ಟ್ರಪತಿಗಳಾಗಿದ್ದರು. ಇವರ ಪತಿ ಲಾಲ್ ಅಚಿಂತ್ ರಾಮ್ ಅವರನ್ನು ಪಂಜಾಬ್ನ ಗಾಂಧಿ ಎಂದು ಕರೆಯುತ್ತಾರೆ. ಸ್ವಾತಂತ್ರ್ಯ ಚಳುವಳಿ ವೇಳೆ ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್ ಅವರಿಗೆ ಸತ್ಯವತಿ ಕುಟುಂಬ ಸಹಾಯ ಮಾಡಿತ್ತು. 2010ರ ಅಕ್ಟೋಬರ್ 26ರಂದು ಅವರು ನಿಧನರಾದರು. ದೆಹಲಿ ವಿಶ್ವವಿದ್ಯಾಲಯದ ಕಾಲೇಜ್ಗೆ ಸತ್ಯವತಿ ಕಾಲೇಜ್ ಎಂದು ಇದೇ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ್ತಿಯ ಹೆಸರನ್ನು ಇಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಹಲವು ಕಡೆ ಮತ್ತು ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಕಲಬುರಗಿಯ ಗುಂಡಗುರ್ತಿಯಲ್ಲಿ ಅತಿ ಹೆಚ್ಚು 13 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ರಾಯಚೂರು 6, ಬ್ರಹ್ಮಾವರ, ಸೈದಾಪುರ, ಕೊಟ್ಟಿಗೆಹಾರ, ಕೊಳ್ಳೇಗಾಲ, ಶಿರಾತಲ 5, ಅಡಕಿ 4, ಮಂಗಳೂರು, ಶಿಗ್ಗಾಂವ್, ದೇವಿಹೊಸೂರು, ಔರಾದ್, ಚಿಂಚೋಳಿ, ಕೋಡಿ, ಭಾಗಮಂಡಲ, ವಿರಾಜಪೇಟೆ, ಶೃಂಗೇರಿ, ಕಮ್ಮರಡಿ, ಕಡೂರಿನಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಶಿರಾಳಿಯಲ್ಲಿ ಗರಿಷ್ಠ 34.2 ಡಿಗ್ರಿ ಸೆಲ್ಸಿಯಸ್, ಬೀದರ್ ಹಾಗೂ ಕೊಪ್ಪಳದಲ್ಲಿ ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಹಲವು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡಕವಿದ ವಾತಾವರಣ. ಕೆಲವು ಬಾರಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 25, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಅಗತ್ಯ ಕಲ್ಲಿದ್ದಲು ಪೂರೈಕೆ, ನಬಾರ್ಡ್ ಅನುದಾನ ಹೆಚ್ಚಳಕ್ಕೆ ಕೇಂದ್ರದಿಂದ ಪೂರಕ ಸ್ಪಂದನೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ.
ಕೃಷಿ ತಂತ್ರಜ್ಞಾನ, ಆಹಾರ ಭದ್ರತೆ, ಸಂಸ್ಕರಣೆ ವಲಯಗಳಲ್ಲಿ ಡೆನ್ಮಾರ್ಕ್ನೊಂದಿಗೆ ಸಹಕಾರ ವೃದ್ಧಿ, ಪ್ರಧಾನಿ ನರೇಂದ್ರ ಮೋದಿ. ಪೊಲೀಸ್ ಇಲಾಖೆ ಬಲವರ್ಧನೆಗೆ ಅಗತ್ಯ ಕ್ರಮ, ತಂತ್ರಜ್ಞಾನ ಬಳಕೆಗೆ ಒತ್ತು, ನೇಮಕಾತಿ ಪ್ರಕ್ರಿಯೆ ಪಾರದರ್ಶಕ, ಸಚಿವ ಆರಗ ಜ್ಞಾನೇಂದ್ರ. ಮಹಿಳಾ ಸಶಕ್ತೀಕರಣಕ್ಕೆ ಕೇಂದ್ರದ ಆದ್ಯತೆ, ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ವಿಶೇಷ ಗಮನ, ಜೆಪಿ ನಡ್ಡಾ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.